ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕಂಗಾಲಾಗಿ ಹೋಗಿದ್ರು. ಇದೊಂದೇ ವಿಚಾರ ಅಲ್ಲ, ಸಿದ್ದರಾಮಯ್ಯನವರ ಬೇಸರಕ್ಕೆ ಕಾರಣ ಆಗಿದ್ದು ಮತ್ತೊಂದು ವಿಚಾರ, ಅದು ಮೂಡಾ ಪ್ರಕರಣ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಕಸದಸ್ಯ ಪೀಠ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿತ್ತು ಪ್ರಾಸಿಕ್ಯೂಷನ್ಗೆ. ಇದನ್ನ ಪ್ರಶ್ನಿಸಿ ವಿಭಾಗೀಯ ಪೀಠದಲ್ಲಿ ಸಿದ್ದರಾಮಯ್ಯನವರು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತು ನಡೆಯಿತು. ಅರ್ಜಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಸಾಕಷ್ಟು ವಾದ ಪ್ರತಿವಾದ ಆಯಿತು. ಇವತ್ತು ಏನೇನೆಲ್ಲ ವಾದವನ್ನ ಮಾಡಲಾಯಿತು, ಅದಕ್ಕೆ ಪ್ರತಿವಾದವನ್ನ ಮಾಡಲಾಯಿತು, ನಂತರ ವಿಚಾರಣೆ ಯಾವತ್ತಿಗೆ ಮುಂದೂಡಿಕೆ ಆಯಿತು, ಅದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ಸ್ ನಿಮ್ಮ ಮುಂದೆ. ಮೂಡಾ ಮಾಯೆಯೊಳಗೆ ಸಿಲುಕಿ ಸಿಎಂ ಸಿದ್ದರಾಮಯ್ಯ ವಿಲವಿಲ. ಪ್ರಾಸಿಕ್ಯೂಷನ್ ರದ್ದು, ಮೇಲ್ಮನವಿ ಅರ್ಜಿ ವಿಚಾರಣೆ ಮುಂದೂಡಿಕೆ. ಮೂಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡು ವಿಲವಿಲ ಒದ್ದಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿ ಕೊಟ್ಮೇಲಂತೂ ಸಿಎಂ ಅಕ್ಷರಶಃ ಕಂಗಾಲಾಗಿದ್ದಾರೆ. ಲೋಕಾಯುಕ್ತ ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ಎಲ್ಲರನ್ನೂ ವಿಚಾರಣೆ ನಡೆಸಿ ವರದಿಯೊಂದನ್ನ ರೆಡಿ ಮಾಡಿಕೊಂಡಿದೆ. ಯಾವಾಗ ಆ ವರದಿ ರಿಲೀಸ್ ಆಗುತ್ತೋ ಆ ವರದಿಯಲ್ಲಿ ಏನಿದೆಯೋ ಅಂತ ಸಿದ್ದರಾಮಯ್ಯ ತಲೆ ಕೆಡಿಸ್ಕೊಂಡಿದ್ದಾರೆ. ಆ ವರದಿ ರಿಲೀಸ್ ಆದ್ಮೇಲೆ ಸಿದ್ದರಾಮಯ್ಯ ಭವಿಷ್ಯ ಏನಾಗುತ್ತೆ ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ. ಆ ವರದಿ ಸಿದ್ದರಾಮಯ್ಯಗೆ ರಿಲೀಫ್ ಕೊಟ್ಟರೂ ಕೊಡಬಹುದು, ಅಥವಾ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವನ್ನ ಕತ್ತಲೆ ಮಾಡಬಹುದು. ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಲೋಕಾಯುಕ್ತ ತನಿಖೆಗೆ ಅವಕಾಶ ನೀಡಿರೋ ಹೈಕೋರ್ಟ್ ತೀರ್ಪೇ ತಪ್ಪು ಅಂತಿದ್ದಾರೆ ಸಿದ್ದರಾಮಯ್ಯ. ಇದಕ್ಕಾಗಿ ಹೈಕೋರ್ಟ್ ತೀರ್ಪಿನ ವಿರುದ್ಧ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲೇ ಸಮರ ಸಾರಿದ್ದಾರೆ. ಗುರುವಾರ ವಿಭಾಗೀಯ ಪೀಠದಲ್ಲಿ ಈ ಕುರಿತ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆದಿದೆ. ಒಂದ್ ಕಡೆ ಸಮಾವೇಶದ ಖುಷಿ, ಮತ್ತೊಂದು ಕಡೆ ಮೂಡಾ ಟೆನ್ಷನ್. ದಳಪತಿಗಳ ಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಸುತ್ತಿದೆ. ಈ ಖುಷಿಯ ಜೊತೆಗೆ ಪ್ರಾಸಿಕ್ಯೂಷನ್ ಮೇಲ್ಮನವಿ ಅರ್ಜಿಯ ಟೆನ್ಷನ್ ಕೂಡ ಸಿದ್ದರಾಮಯ್ಯ ಅವರನ್ನ ಕಾಡ್ತಿತ್ತು. ಆದ್ದರಿಂದ ಸಮಾವೇಶಕ್ಕೆ ತೆರಳೋ ಮುನ್ನ ಸಿಎಂ ತಮ್ಮ ವಕೀಲರೊಂದಿಗೆ ಚರ್ಚೆ ನಡೆಸಿದ್ರು. ಮೊದಲು ತಮ್ಮ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಕೆಲವೊಂದು ವಿಚಾರಗಳನ್ನು ಸಿದ್ದರಾಮಯ್ಯ ಚರ್ಚಿಸಿದ್ರು. ನಂತರ ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗಿ ಅಲ್ಲಿ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಭೇಟಿಯಾಗಿ ಪ್ರಾಸಿಕ್ಯೂಷನ್ ವಿರುದ್ಧದ ಮೇಲ್ಮನವಿ ಕೇಸ್ ಏನಾಗ್ಬೋದು ಅಂತ ಮಾಹಿತಿ ಪಡ್ಕೊಂಡ್ರು. ಆಮೇಲೆ ಅರ್ಜಿ ವಿಚಾರಣೆ ಏನಾಗ್ಬೋದು ಅನ್ನೋ ಗುಂಗಲ್ಲೇ ಹಾಸನ ಸಮಾವೇಶಕ್ಕೂ ಹಾಜರಾದ್ರು. ಅಂದ್ಹಾಗೆ ಗುರುವಾರ ಮುಡಾಗೆ ಸಂಬಂಧಿಸಿದಂತೆ 2 ಅರ್ಜಿಗಳ ವಿಚಾರಣೆ ನಡೆಯಿತು. ಒಂದು ಸಿದ್ದರಾಮಯ್ಯ ಪರವಾಗಿ ಸಲ್ಲಿಸಿದ್ದ ಅರ್ಜಿ ಆದ್ರೆ ಮತ್ತೊಂದು ಮುಡಾ ಕೇಸ್ ಆರೋಪಿ ದೇವರಾಜು ಸಲ್ಲಿಸಿದ್ದ ಅರ್ಜಿ. ಹೌದು, ಮೈಸೂರು ಲೋಕಾಯುಕ್ತದಿಂದ ದಾಖಲಾಗಿರೋ ಪ್ರಕರಣದಿಂದ ತಮ್ಮನ್ನ ಕೈಬಿಡಬೇಕು ಅಂತ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು ಮೂಡಾ ಆರೋಪಿ ದೇವರಾಜು. ಇದರ ಜೊತೆಗೆ ಸಿಬಿಐ ತನಿಖೆಗೂ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಇದೆಲ್ಲದಕ್ಕೂ ತಡೆ ನೀಡಬೇಕು ಅಂತ ದೇವರಾಜು ಪರ ವಕೀಲ ದುಷ್ಯಂತ್ ದವೆ ವಾದ ಮಂಡಿಸಿದ್ರು. ನಮ್ಮ ಕಕ್ಷಿದಾರರಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧವಿಲ್ಲ, ಆದರೂ ವಿಚಾರಣೆಗೆ ಒಳಪಡಬೇಕಾಗಿದೆ. ಹೀಗಾಗಿ ಮೇಲ್ಮನವಿ ಮೂಲಕ ಪ್ರಶ್ನಿಸಿದ್ದೇವೆ. ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಆದೇಶ ನೀಡಿದೆ. ಲೋಕಾಯುಕ್ತ ಪೊಲೀಸರ ತನಿಖೆ ಸ್ಥಿತಿಗತಿ ವರದಿ ಕೇಳಿದೆ. ಹೀಗಾಗಿ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನೀಡಬೇಕು ಎಂದು ದೇವರಾಜು ಪರ ವಕೀಲ ದುಷ್ಯಂತ್ ದವೆ ವಾದ ಮಂಡಿಸಿದ್ರು. ಇದೆಲ್ಲ ವಾದ ಆಲಿಸಿದ ಕೋರ್ಟ್ ಏಕಸದಸ್ಯ ಪೀಠ ನೀಡಿರೋ ಆದೇಶಕ್ಕೆ ತಡೆ ನೀಡಲು ಸಾಧ್ಯವಿಲ್ಲ, ನೀವು ಏಕಸದಸ್ಯ ಪೀಠಕ್ಕೆ ಮನವಿ ಸಲ್ಲಿಸಿ ಅಂತ ಹೇಳಿದೆ. ನಂತರ ನಡೆದಿದ್ದು ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ಪ್ರಾಸಿಕ್ಯೂಷನ್ ವಿರುದ್ಧದ ಅರ್ಜಿ ವಿಚಾರಣೆ. ಆ ವಿಚಾರಣೆ ಹೀಗಿತ್ತು. ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶದಲ್ಲಿ 17A ನಿಯಮ ಉಲ್ಲಂಘನೆ ಆಗಿದೆ. ತನಿಖೆಗೆ ಪೊಲೀಸ್ ಅಧಿಕಾರಿ ಮೂಲಕವೇ ಅನುಮತಿ ಕೋರಬೇಕು. ರಾಜ್ಯಪಾಲರು ಕ್ಯಾಬಿನೆಟ್ನ ಸಲಹೆ ಪಾಲಿಸಬೇಕು. ಹೈಕೋರ್ಟ್ ರಾಜ್ಯಪಾಲರ ಅನುಮತಿಯನ್ನ ಎತ್ತಿ ಹಿಡಿದಿದೆ. ಸಚಿವ ಸಂಪುಟ ಸಿಎಂ ಪರವಾಗಿ ಇರುತ್ತೆ ಅಂತ ಈ ರೀತಿಯ ತೀರ್ಪು ನೀಡಿದೆ. ಇದನ್ನ ಪ್ರಶ್ನಿಸಿ ನಾವು ಮೇಲ್ಮನವಿ ಸಲ್ಲಿಸಿದ್ದೇವೆ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದಿಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ಸಿಎಂ ಪರವಾಗಿ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡಿದ್ದಾರೆ. ಅವರು ಕೂಡ ತಮ್ಮದೇ ರೀತಿಯಲ್ಲಿ ವಾದ ಮಂಡನೆ ಮಾಡಿದ್ದಾರೆ.
ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ನೀಡುವಂತಿಲ್ಲ. ಸಿಎಂ ಕೆಳಗಿಳಿಸುವ ಅಧಿಕಾರ ಶಾಸಕರಿಗಿದೆ. ರಾಜ್ಯಪಾಲರು ಪ್ರಕರಣವನ್ನ ರಾಷ್ಟ್ರಪತಿಗೆ ಕಳುಹಿಸಬಹುದಿತ್ತು. ಇದು ಯಾವುದೇ ಪಕ್ಷದ ಮಂತ್ರಿಗೆ ಸಂಬಂಧಿಸಿದ್ದಲ್ಲ. ಇದು ನಮ್ಮ ದೇಶದ ರಾಜ್ಯಾಡಳಿತಕ್ಕೆ ಸಂಬಂಧಿಸಿದೆ. ಈ ರೀತಿ ಸಿಎಂ ವಿರುದ್ಧ ತನಿಖೆಗೆ ಅನುಮತಿಸಬಾರದು ಅಂತ ಸಿಬಲ್ ವಾದಿಸಿದ್ದಾರೆ. ಸಿದ್ದರಾಮಯ್ಯ ಪರ ವಕೀಲರ ವಾದವನ್ನ ಹೈಕೋರ್ಟ್ ಆಲಿಸಿದೆ. ಮುಂದಿನ ವಿಚಾರಣೆಯನ್ನ ಜನವರಿ 25ಕ್ಕೆ ನಿಗದಿಪಡಿಸಿದೆ. ಶೀಘ್ರದಲ್ಲೇ ಲೋಕಾಯುಕ್ತ ವರದಿ ಸಲ್ಲಿಕೆಯಾಗಲಿದ್ದು ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತೋ ಸಿಗಲ್ವೋ ಅನ್ನೋದು ಕೂಡ ಪ್ರಾಸಿಕ್ಯೂಷನ್ಗೆ ತಡೆ ನೀಡಲು ಕೋರಿರೋ ಅರ್ಜಿ ಮೇಲೆ ಪರಿಣಾಮ ಬೀರಲಿದೆ.